ರಾಜಣ್ಣ ಬನ್ನಿ. ಯಾಕೆ ಬಂದಿದ್ರಿ? ಬನ್ನಿ ಅಣ್ಣ, ಒಬ್ರೊಬ್ಬಕ್ಕೆ ನಮ್ಮನೆ ಕಡೆ ಬಂದ್ರಿ. ಅಯ್ಯೋ ನನ್ನ ಯಾಕೆ ರಾಜು ಅಣ್ಣ ಅಂತೀಯ ಸುಗುಣಕ್ಕ? ನೀವೇ ದೊಡ್ಡವರು, ನಾನು ನಿಮ್ಮನ್ನ ಸುಗುಣಕ್ಕ ಅನ್ಬೇಕಂತದ್ರಲ್ಲಿ ನೀವು ನನ್ನ ರಾಜು ಅಣ್ಣ ಅಂತೀರ. ಏನೋ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದೆ. ನನ್ನ ತಮ್ಮ ಇದ್ದಂಗೆ. ಬಾರಪ್ಪ ರಾಜು, ಬಾ ಕೂತ್ಕೋ ಬಾ. ಏನಿಲ್ಲ ಸುಗುಣಕ್ಕ, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಚಿಕ್ಕದೊಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಐತೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಂದು ದಿವಸ ಕೆಲಸ ಇರುತ್ತೆ, ಒಂದು ವಾರಗಟ್ಟಲೆ ಇರಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಇರುತ್ತೆ. ಹಿಂಗೆ ಅಲ್ಲಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಚಿಕ್ಕದು, ಸುಮ್ಮನೆ ಸಿಂಪಲಾಗಿ ಮಾಡವ್ರೆ. ಅಂದರೆ ಇವರು ಅಲ್ಲೇ ಭಾಳ ವರ್ಷದಿಂದ ಮಾಡ್ತಾ ಇದ್ದಾರೆ ಕೆಲಸನ. ಚೆನ್ನಾಗೇ ಸ್ಯಾಲ್ರಿ ಎಲ್ಲ ಚೆನ್ನಾಗೈತೆ. ಏನು ಅಷ್ಟೊಂದೇನು ಜನ ತಗೊಳ್ಳಲ್ಲ ಅಲ್ಲೇನು. ಒಟ್ನಲ್ಲಿ ಕೆಲಸ ಏನು ದಿನ ಇರಲ್ಲ, ಆರಾಮಾಗಿ ಮನೆಗೆ ಇರ್ತಾರೆ. ಒಂದು ದಿವಸ ಬಿಟ್ಟು ಒಂದು ದಿವಸ ಹೋಗ್ತಾರೆ, ಬಿಸ್ಕೆಟ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಓ, ಇಲ್ಲಿ ಸರ್ಕಲ್ ಹತ್ರ ಐತೆ, ಅದಿರಬೇಕು. ಚಿಕ್ಕದಾಗಿ ಮಾಡಿದ್ದಾರೆ. ಯಾಕಪ್ಪ, ಯಾಕೇನಾದರೂ ಕೆಲಸ ಏನಾದರೂ ಬೇಕಿತ್ತಾ? ಏನಾದರೂ ಕೆಲಸ ಏನಾದರೂ ಐತಾ? ಕೆಲಸ ಇತ್ತು ಸುಗುಣಕ್ಕ, ಡೆಕೋರೇಟ್ ಕೆಲಸಗಳೆಲ್ಲ ಇತ್ತು. ಅದಕ್ಕೇ ನಾನೇನಾದ್ರೂ ಇವರು ಕೆಲಸ ಮಾಡ್ತೀನಿ ಅನ್ನೋದಾದರೆ ಕೊಡೋಣ. ಪಾಪ ಒಳ್ಳೇದಾಗಲಿ, ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ರೀ, ಅಂಥವ್ರಿಗೆ ಕೆಲಸ ಕೊಡಬೇಕು. ನೀವು ಹೆಂಗೂ ಅಲ್ವಿ ಬೇರೆ ಕಡೆ, ನಾನೀಗ ಡೆಕೋರೇಟ್ಗಳಿದ್ದಾಗ ನಾನು ಬೆಂಗಳೂರು, ತುಮಕೂರು ಆ ಕಡೆ ಎಲ್ಲ ದೂರ ದೂರ ಹೋಗ್ತಾ ಇರ್ತೀನಿ. ಆ ಕಡೆ ಆರ್ಡ್ರ್ಗಳೆಲ್ಲ ಸಿಕ್ಕಾಗ ಅದಕ್ಕೇ ಈ ಕಡೆ ಮಾಡೋದಕ್ಕಾಗಲ್ಲ. ಆವಾಗ ಈ ಕಡೆ ಯಾರಾದರೂ ಒಬ್ಬರು ಮಾಡೋದಕ್ಕೆ ಬೇಕಲ್ಲ. ಅದಕ್ಕೋಸ್ಕರ ನಾನು ಏನಾದರೂ ನೀವು ಬರ್ತಿದ್ರೇನೋ ಅಂತ. ನೀವು ಇವಾಗ ಆರಾಮಾಗೆ ಇವ್ರು ಬಂದು ಇಲ್ಲಿ ಬೇಕಾದ್ರೆ ಇಬ್ಬರು ಹುಡುಗರನ್ನು ಬಿಡ್ತೀನಿ. ಇಬ್ಬರು ಹುಡುಗರನ್ನು ಬಿಟ್ಟರೆ ಇವರು ಮುಂದೆ ನಿಂತ್ಕೊಂಡು ಜವಾಬ್ದಾರಿಯಿಂದನ ಇಲ್ಲೇ ಮಾಡಿಸ್ಬೋದು ಕೆಲಸನ. ನಾನು ಅದಕ್ಕೇನೆ ಇಲ್ಲಿ ಯಾರಾದರೂ ಒಬ್ರು ಇದ್ದರೆ ಚೆನ್ನಾಗೇ ಸಂಗೀತ ಅಂತಂದೆ ರೀ, ಅವ್ರಿಗೆ ಕೊಟ್ಬಿಡ್ರಿ, ಪಾಪ ಅವ್ರ ಮಕ್ಕಳಿದ್ದಾರೆ, ತುಂಬ ಕಷ್ಟ ಅನುಭವಿಸಿದಾರಂತೆ. ಅತ್ತೆ ಹಂಗಂತ ಹೇಳ್ತಂತೆ. ಅದಕ್ಕೇನೆ ಅತ್ತೇನೋ ಹಂಗಂತ ಹೇಳ್ತಿತ್ತು ನನ್ನ ಹತ್ರ. ಈಗಳಪ್ಪ ಹಿಂಗೆ ಬೋಲು ಕಷ್ಟ ಅನುಭವಿಸಿದ್ದಾರೆ, ಸುಗುಣನ ಗಂಡ ಒಳ್ಳೆಯವನು ಅಂತ ಹೇಳ್ತಿತ್ತು. ಅದಕ್ಕೆ ಸಂಗೀತ ಹೇಳಿದ್ಲು, ನನಗೆ ಇಲ್ಲಿ ಇನ್ನೊಬ್ರು ಯಾರಾದರೂ ಕೆಲಸದಾರ ಬೇಕು ಅಂತ ಹೇಳಿದೆ. ಅದಕ್ಕೆ ನನ್ನ ತಮ್ಮ ಕೊಡೋಣ ಅಂತ ಅಂದ್ಕೊಂಡೆ. ಅವನು ಅವಾಗ ನನಗೆ ತುಂಬ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟ. ಅದಕ್ಕೆ ಅವ್ನಿಗೆ ಇನ್ನೂ ಸ್ವಲ್ಪ ದಿನ ಕೆಲಸ ಕೊಡಬಾರ್ದು, ಅಯ್ಯನಿಸ್ಬೇಕು, ಅವ್ನು ಇನ್ನೂ ಚೆನ್ನಾಗಿ ಅಯ್ಯನ್ಬೇಕು ಅಂತ ಹೇಳಿ ಸುಮ್ಮನಿದ್ದೀನಿ. ಕೊಡ್ತೀನಿ ಅಂದರೆ ಇವಾಗ ಒಂದು ಸ್ವಲ್ಪ ದಿನ ಅವ್ನ ಕೆಲಸದ ಬೆಲೆ ಏನಂತ ಗೊತ್ತಾಗಬೇಕಮ್ಮ. ಯಾವುದೇ ಆಗಲಿ ಕಳ್ಕೊಂಡ ಮೇಲೆ ಅದ್ರ ಬೆಲೆ ಏನಂತ, ಯಾವುದೇ ಒಂದು ವಸ್ತು ಬೆಲೆ ಆಗಲಿ, ಒಂದು ವ್ಯಕ್ತಿ ಬೆಲೆ ಆಗಲಿ, ಏನೇ ಆಗಲಿ ಅದು ಕಳ್ಕೊಂಡ ಮೇಲೇ ಗೊತ್ತಾಗೋದು ಅದ್ರ ಬೆಲೆ ಏನು ಅಂತ. ಅದಕ್ಕೇ ನಾನು ಇನ್ನೂ ಅವನಿಗೆ ಕೆಲಸ ಕೊಟ್ಟಿಲ್ಲ, ಇನ್ನೂ ಚೆನ್ನಾಗಿ ಅಯ್ಯನ್ಲಿ ಅಂತ ಹೇಳಿ ಅದಕ್ಕೆ ಕೊಟ್ಟೋಕೆ ಹೋಗಿಲ್ಲ. ಅದಕ್ಕೇ ನಾನು ಇವರೇನಾದರೂ ಮಾಡ್ತಿದ್ರೇನೋ, ಹುಡುಗರು ಇರ್ತಾರೆ ಸ್ವಲ್ಪ, ಅದೇನೋ ನಾನು ಸ್ವಲ್ಪ ಬೇಕಾದರೆ ಹೇಳ್ಕೊಡ್ತೀನಿ. ಅವರು ಹುಡುಗರಿಗೆ ಗೊತ್ತಲ್ಲ, ಹೇಳ್ಕೊಡ್ತಾರೆ. ಇವರು ಒಂದು ಸ್ವಲ್ಪ ಮುಂದೆ ನಿಂತ್ಕೊಂಡು ಇದ್ದಾರಪ್ಪ, ಓನರ್ ಇದ್ದಾರಪ್ಪ ಅನ್ನೋ ಥರ ಇದ್ದರೆ ಸಾಕು, ಅವ್ರಿಗೆ ಕೆಲಸ ಮಾಡ್ತಾರೆ. ಹುಡುಗರು ಇದ್ದಾವೆ ಇಲ್ಲೂ, ಬೇಕಾದರೆ ಇಲ್ಲೊಂದು 3-4 ಜನ ಬಿಡ್ತೀನಿ ಹುಡುಗರನ್ನ. ಈ ಕಡೆನೂ ಸಿಗ್ತಾವೆ. ನಾನು ಆ ಕಡೆ ಹೋಗ್ಬಿಟ್ರೆ ಇಲ್ಲಿ ಸರಿಯಾಗಿ ಇವರು ಕೆಲಸ ಟೈಮಿಗೆ ಸರಿಯಾಗಿ ಮಾಡಿಕೊಡ್ಬೇಕಲ್ಲ. ಮುಂದೆ ನಿಂತ್ಕೊಂಡು ಯಾರಾದರೂ ಒಬ್ರು ಜವಾಬ್ದಾರಿಯಿಂದ ಮಾಡಬೇಕು. ಅದಕ್ಕೋಸ್ಕರನ ನಾನು ಆ ಕಡೆ ದೂರ ಹೋಗ್ತಿರ್ತೀನಿ. ಅದಕ್ಕೆ ಇವ್ರು ಇನ್ನೇನು ಕೆಲ್ಸಕ್ಕೆ ಹೋದ್ರೂ ಬೆಳಗ್ಗೆ ಸಾಯಂಕಾಲ ಆದರೂ ಮಾಡ್ಬೋದಲ್ಲ. ಡೆಕೋರೇಟ್ ಏನು ಮಧ್ಯಾಹ್ನ ಟೈಮ್ ಏನಿರಲ್ಲ, ಬೆಳಗ್ಗೆ ಟೈಮ್ ಅಷ್ಟೇ ಇರೋದು. ಬೆಳಗ್ಗೆ ಟೈಮು ಮತ್ತು ರಾತ್ರಿ ರಿಸೆಪ್ಷನಿಗೆ ಹುಡುಗರು ಮಾಡ್ತವೆ. ಹೇಳಿದ್ರೆ ಸಾಕು, ಈಗಳಪ್ಪ ಹಿಂಗೆ ಈ ಥರ ಕೆಲಸ ಐತೆ, ಇಷ್ಟು ಗಂಟೆಗೆ ರೆಡಿ ಆಗಬೇಕು ಅಂತ ಹೇಳಿ ಹೋಗಿ ನೋಡಿ ಈ ಥರ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದರೆ ಅವರೆಲ್ಲ ಮಾಡ್ತಾರೆ. ಇವ್ರಿಗೆ ಆ ಫ್ಯಾಕ್ಟ್ರಿಗೆ ಹೋಗ್ತಾರಲ್ಲ. ಎಷ್ಟು ಗಂಟೆ ಕೆಲಸ ಮುಗಿತೈತೆ ಸುಗುಣಕ್ಕ? ರೆಡಿ ಕರಿತೀನಿ ರೀ. ಬನ್ರಿ ಇಲ್ಲಿ. ಏನು ಸುಗುಣ, ಯಾರೋ ಬಂದವ್ರೆ? ಅಣ್ಣ ನಮಸ್ತೆ ಅಣ್ಣ, ನನ್ನ ಹೆಸರು ರಾಜು ಅಂತ. ನಮಸ್ತೆ ಕಣಪ್ಪ. ಯಾರಂತ ಗೊತ್ತಾಗಲಿಲ್ಲ ಸುಗುಣ, ಇವ್ರು ನನಗೆ ನೋಡಿದ್ದೀನಿ, ಇಲ್ಲೇ ಈ ಊರರೇನೆ, ಆದರೆ ಯಾರಂತ ಗೊತ್ತಾಗಲಿಲ್ಲ. ಅದೇ ಇವಾಗ ನಮ್ಮ ಶಾಂತ ಆಂಟಿ ಮಗಳು ಸಂಗೀತ ಅವಳು ಇಲ್ಲೇ ಗೌರ್ಮೆಂಟ್ ಕೆಲಸದಲ್ಲಿದ್ದಾಳೆ ಅಂತ ಹೇಳ್ತಿದ್ನಲ್ಲ, ಅವ್ರ ಗಂಡ ಇವನು. ಡೆಕೋರೇಟ್ಗಳು ಕೆಲಸ ಮಾಡ್ತಾನೆ. ಡೆಕೋರೇಟ್ಗಳು ಯಾವ್ಯಾವ ಆರ್ಡ್ರ್ಗಳು ಸಿಗ್ತವೆ ಅದನ್ನೆಲ್ಲನ ಕೆಲಸಗಳು ಮಾಡ್ತಿರ್ತಾನೆ. ಅದಕ್ಕೇ ಇವಾಗ ಯಾರಾದರೂ ಕೆಲಸ ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ನಿಮ್ಮ ಯಜಮಾನ್ರು ಏನಾದರೂ ಬರ್ತಾ ಇದ್ರಾ ಕೆಲಸಕ್ಕೆ ಅಂತ ಕೇಳ್ತಿದ್ದ. ಅದಕ್ಕೆ ಅವರು ಹಿಂಗೆ ಬಿಸ್ಕೆಟ್ ಫ್ಯಾಕ್ಟ್ರಿಗೆ ಹೋಗ್ತಾರಪ್ಪ ಅಂತ ಹೇಳಿ ಹೇಳ್ತಿದ್ದೆ. ಇವರು ಎಲ್ಲ ಬೆಂಗಳೂರು ಕಡೆ ಆರ್ಡ್ರ್ಗಳು ಸಿಕ್ತಾಗ ಬೆಂಗಳೂರು, ತುಮಕೂರು ಆ ಕಡೆ ಎಲ್ಲ ಟೌನ್ಗಳಿಗೆಲ್ಲ ಹೋಗ್ಬೇಕಾಗುತ್ತೆ. ಅದಕ್ಕೇ ಇಲ್ಲಿ ಯಾರು ಈ ಕಡೆ ಮಾಡಿಸೋರು ಇಲ್ಲ, ಈ ಕಡೆ ಟೌನಲ್ಲೆಲ್ಲ ಮಾಡಿಸ್ಬೇಕು, ಇಲ್ಲಿ ಹಳ್ಳಿ ಕಡೆ ಏನಾದರೂ ಸಿಕ್ಕರೆ ಆರ್ಡ್ರ್ಗಳೆಲ್ಲ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೇ ಇವಾಗೆಲ್ಲ ಚೆನ್ನಾಗಿ ಸಿಗ್ತಾ ಇದ್ದಾವಂತೆ. ಅದಕ್ಕೆ ನಿಮ್ಮ ಮನೆಯವ್ರು ಏನಾದರೂ ಬರ್ತಿದ್ರಾ ಅಂತ ಹೇಳಿ ಕೇಳಕ್ಕೆ ಬಂದ ಇದ್ದಾನೆ. ಏನಾದ್ರೂ ನೀವು ಆರಾಮ ಫ್ರೀ ಮಾಡ್ಕೊಂಡು ಏನಾದರೂ ಹೋಗೋಕ್ಕಾಗುತ್ತೆ. ಅದೇ ಕೆಲಸಗಳು ಇರಲ್ವಲ್ಲ ಅಂತ ಸಮಯದಲ್ಲಿ. 4 ಜನ ಹುಡುಗರನ್ನು ಬಿಡ್ತೀನಿ. ಆ ಹುಡುಗರ ಜೊತೆ ನೀವು ಸುಮ್ಮನೆ ಹಿಂಗೆ ಬಂದು ಹಿಂಗೆ ನೋಡ್ಬಿಟ್ಟು ಈ ಥರ ಮಾಡಬೇಕಪ್ಪ ಅಂತ ಹೇಳಿ
ನೀವು ಮುಂದೆ ಇರಬೇಕು. ಈಗಳಪ್ಪ ಓನರ್ ಇದ್ದಾರಪ್ಪ ಅನ್ನೋದು ಅವ್ರಿಗೆ ಒಂದು ಸ್ವಲ್ಪ ಭಯ ಇರಬೇಕು. ಯಾಕಂದರೆ ಇವಾಗ ಅಣ್ಣ ನಾನು ಹೇಳೋದೇ ಒಂದು ಅವ್ರು ಮಾಡೋದೇ ಒಂದು, ಅದಕ್ಕೆ ಹಂಗಾದರೆ ಚೆನ್ನಾಗಿರಲ್ಲ. ಮುಂದೆ ನಮಗೆ ಆರ್ಡ್ರುಗಳು ಸಿಗೋದನ್ನು ಸಿಗ್ದಂಗೆ ಆಗ್ತವೆ. ಅದಕ್ಕೋಸ್ಕರನ ನಾನು ನಿಮಗೆ ಸುಮ್ಮನೆ ಏನೋ ಒಂಥರ ಬಂದು ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಷ್ಟೇ. ಬೇಕಾದರೆ ಕೆಲಸಕ್ಕೂ ಹೋಗ್ಬೋದು. ಏನು ಸಂಜೆ ಟೈಮ್ ರಿಸೆಪ್ಷನಿಗೆ ರೆಡಿ ಮಾಡಬೇಕು. 3 ಗಂಟೆ 4 ಗಂಟೆಗೆ ಬಂದರೆ ರಾತ್ರಿ 7 ಗಂಟೆ ಅಷ್ಟೊತ್ತಿಗೆ 6 ಗಂಟೆ 6:15 ರಿಸೆಪ್ಷನಿಗೆ 6 ಗಂಟೆಗೆ ಒಟ್ಟಿನಲ್ಲಿ ರೆಡಿ ಆಗಿಬಿಡಬೇಕು ಡೆಕೋರೇಟು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ಸಾಕು. 2 ಗಂಟೆ 3 ಗಂಟೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆ ಅಷ್ಟೊತ್ತಿಗೆ ರಿಸೆಪ್ಷನಿಗೆ ಡೆಕೋರೇಟ್ ರೆಡಿ ಆದರೆ ಸಾಕು. ಬೆಳಗ್ಗೆ ನೈಟ್ ರಿಸೆಪ್ಷನ್ ಮುಗಿತಿದ್ದಂಗೆ ಬೆಳಗ್ಗೆ ಜಾವ 1 ಗಂಟೆಯಿಂದ ರೆಡಿ ಮಾಡಿದ್ರು 3:30 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಮುಹೂರ್ತದಷ್ಟೊತ್ತಿಗೆ ಅಲ್ಲಿ ಡೆಕೋರೇಟ್ ಆಗೋಗ್ಬಿಡುತ್ತೆ. ಈ ಕಡೆ ಏನು ವಾರಗಟ್ಟಲೆ ಮದುವೆಗಳೇನು ಮಾಡೋದಿಲ್ಲ. ಯಾಕಂದರೆ ಟೌನ್ಗಳಲ್ಲಾದರೆ ಬೆಂಗಳೂರು ಕಡೆ ಆ ಕಡೆ ದೊಡ್ಡ ದೊಡ್ಡ ಸಿಟಿಲಾದರೆ ವಾರಗಟ್ಟಲೆ ಮದುವೆ ಮಾಡ್ತಾರೆ. ಯಾಕಂದರೆ ಮೆಹಂದಿ ಶಾಸ್ತ್ರ, ಅರಶಿನ ಶಾಸ್ತ್ರ, ಯಾವ್ಯಾವೋ ಶಾಸ್ತ್ರಗಳೆಲ್ಲ ಒಂದೊಂದು ದಿವಸ ಮಾಡ್ತಾರೆ ಅಣ್ಣ. ಅದಕ್ಕೆ ಅಲ್ಲಿ ನನಗೆ ಹೋದ್ರೆ ಒಂದು ವಾರಗಟ್ಟಲೆ ಈ ಕಡೆ ಬರೋದಕ್ಕಾಗಲ್ಲ. ಇವಾಗ ಬೇರೆ ಗಣೇಶನ ಸೀಸನ್ ಅಲ್ಲ, ಇವಾಗ ಗಣೇಶ ಹಾಕೋದಕ್ಕೂ ಡೆಕೋರೇಟ್ ಸಿಗುತ್ತೆ, ಗಣೇಶನ ಬಿಡಬೇಕಾದ್ರೂ ಡೆಕೋರೇಟ್ಗಳು ಸಿಗ್ತವೆ, ಎಲ್ಲ ತುಂಬ ಚೆನ್ನಾಗಿ ಸಿಗ್ತವೆ. ಅದಕ್ಕೋಸ್ಕರನ ಇವಾಗ ನನಗೆ ಇಲ್ಲಿ ಯಾರಾದರೂ ಒಬ್ಬರು ಜವಾಬ್ದಾರಿ ತೊಗೊಂಡು ಈ ಕಡೆ ಮಾಡಿಸೋರು ಬೇಕು. ನಾನು ಅಲ್ಲಿ ಇದ್ಬಿಟ್ರೆ ಇಲ್ಲಿ ಹುಡುಗರು ಸರಿಯಾಗಿ ಕೆಲಸ ಮಾಡಿಸೋದಿಲ್ಲ. ಅದಕ್ಕಾಗಿ ನಮ್ಮ ಸಂಗೀತ ಹಂಗಂದ್ಲು, ಕೇಳಿ ನೋಡ್ರಿ ಅವ್ರನ್ನ ಅಂತ, ಅದಕ್ಕೆ ಬಂದೆ ಮಾತಾಡೋಣ ಅಂತ. ಸರಿ ಆಯ್ತು ಹೇಳಪ್ಪ, ಮಾಡಿಸ್ತೀನಿ. ಆದರೂ ನನಗಿನ್ನ ಕೆಲಸ ಹೆಂಗೆ ಏನು ಅಂತ ಏನೋ ಗೊತ್ತಿಲ್ಲ ಕಣಪ್ಪ. ಅಣ್ಣ ನಾನು ಹೇಳ್ತೀನಿ ಹೆಂಗೆ ಅಂತ. ಬೇಕಾದ್ರೆ ನೀವು ರಜಾ ಇದ್ದಾಗ ಬೇಕಾದರೆ 2 ದಿವಸ ನನ್ನ ಜೊತೆ ಬನ್ನಿ, ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ ಎಲ್ಲ ಹೆಂಗೆ ಅಂತ. 2 ದಿನದಲ್ಲಿ ನಾನು ನಿಮಗೆ ಕೆಲಸ ಕಲಿಸ್ತೀನಿ. ಕಲಿಸಿ ಈಗ ನೀವೇ ಅಲ್ಲಿ ಕೆಲಸ ಮಾಡೋದೇ ಬೇಕಾಗಲ್ಲ. ನೀವು ನೋಡಿ ಹಿಂಗೆ ಸುಮ್ಮನೆ ಹಿಂಗೆ ಅಂತ ಹೇಳೋ ಹುಡುಗರಿಗೆ ನೀವು ಸ್ವಲ್ಪ ಮಾಹಿತಿ ಈ ಥರ ಡಿಸೈನು ಅಂತ ನಾನು ನಿಮಗೆಲ್ಲ ನಿಮ್ಗೆ ವಾಟ್ಸಪ್ ಮಾಡಿದ್ರೆ, ಅವ್ರು ಆರ್ಡ್ರ್ ಕೊಡ್ತಾರಲ್ಲ ಅವ್ರು ನಿಮಗೆಲ್ಲ ನಾನು ನಿಮಗೆ ಯಾವ್ಯಾವ ಡಿಸೈನ್ಗಳು ಇರ್ತವೆ ಅಂತ ವಾಟ್ಸಪ್ ಮಾಡ್ತೀನಿ. ಅವ್ರಿಗೆ ತೋರಿಸಿದ್ರೆ ಸಾಕು. ಅವ್ರಿಗೆ ಈ ಥರ ಡಿಸೈನ್ ಮಾಡಬೇಕಪ್ಪ ನೀವು ಅಂತ ಹುಡುಗರಿಗೆ ತೋರಿಸಿದ್ರೆ ಅವರೆಲ್ಲ ಮಾಡಿಬಿಡ್ತಾರೆ. ಬೇಕಾದರೆ 2 ದಿವಸ ಬನ್ನಿ. ನೀವೇನು ದಿನ ಕೆಲಸ ಇರಲ್ಲ ಅಂತ ಹೇಳ್ತಿರಲ್ಲ, ಆರಾಮ ನೀವು ಕೆಲಸಕ್ಕೆ ಹೋಗ್ಕೊಂಡು ಇದನ್ನೂ ಮಾಡ್ಬೋದು. ನೀವು ಆರಾಮ ಮಾಡ್ಬೋದು ಅಣ್ಣ ಕೆಲಸನ ಈ ಕಡೆ ಸೈಡು. ನೀವೇನೇನು ದೂರ ಬೇರೋದು ಬೇಕಾಗಿಲ್ಲ. ಯಾಕಂದರೆ ನನ್ನ ಕೆಲಸನೂ ಬಿಡೋಕ್ಕಾಗಲ್ಲಪ್ಪ. ಯಾಕಂದರೆ ತುಂಬ ವರ್ಷಗಳಿಂದ ನಾನು ಮಾಡಿದ್ದೀನಿ. ಇವಾಗ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಅಂದಾಗ ಅವ್ರ ಹತ್ರ ಬೇಕಾದರೆ ನಾನು ಪೇಮೆಂಟೂ ಎಕ್ಸ್ಟ್ರಾ ಪೇಮೆಂಟ್ ಎಲ್ಲ ಇಸ್ಕೊಂಡಿದ್ದೀನಿ. ಯಾಕಂದರೆ ತಿಂಗಳನ್ಗಟ್ಲೆ ರಜಾ ಮಾಡಿದ್ದೀನಿ. ರಜಾ ಮಾಡಿದ್ರು ನನ್ನ ಅವಾಗ ಕೆಲ್ಸಕ್ಕೆ ಕರ್ಕೊಂಡಿದ್ದಾರೆ. ಭಾಳ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಕೆಲಸನೂ ಬಿಡೋಕ್ಕಾಗಲ್ಲ. ಅಂದರೆ ಡೈಲಿ ಕೆಲಸ ಇರಲ್ಲ. ಒಂದು ದಿವಸ ಹೋದರೆ ಮತ್ತು ಒಂದೊಂದು ವಾರ ಕೆಲಸ ಇರಲ್ಲ, ಒಂದೊಂದು 3 ದಿವಸ ಕೆಲಸ ಇರಲ್ಲ. ಹಿಂಗೆ ಡೈಲಿ ಏನು ಯಾವಾಗಲೂ ಕೆಲಸ ಇರಲ್ಲ. ಸರಿ ಆಯ್ತು ಹೇಳಪ್ಪ, ಮಾಡೋಣ. ನಾನು ಇನ್ನೇನು 10:30 11 ಗಂಟೆಗೆ ಹೋಗ್ತೀನಿ ನಾನು ಕೆಲಸಕ್ಕೆ ಹೋದರೆ. ಒಂದೊಂದು ದಿನ ಬೇಗ ಮುಗಿದ್ಬಿಡುತ್ತೆ, ಒಂದೊಂದು ದಿನ ಮುಗಿಯಲ್ಲ. ಹಂಗೆ ನೋಡಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಆದಷ್ಟು ನೀವು ಕೆಲಸ ಮಾಡಿಸ್ಬೋದು ಆರಾಮಾಗೆ. ಇಲ್ಲೂ ಅದರಲ್ಲೂ ದುಡ್ಕೋಬೋದು, ಇದರಲ್ಲೂ ದುಡ್ಕೋಬೋದಲ್ಲ. ಅದಕ್ಕೋಸ್ಕರ ನನಗೆ ಒಳ್ಳೆ ನಂಬಿಕೆ ಆದ ವ್ಯಕ್ತಿ ಬೇಕಾಗಿತ್ತು. ನಮ್ಮ ಸಂಗೀತ ಹೇಳಿದ್ಲು, ಅದಕ್ಕೆ ಹಿಂಗೆ ಹೋಗಿ ಕೇಳ್ರಿ ಅದಲ್ಲಿ ಏನಂತಾರೆ ನೋಡೋಣ ಅಂತ ಹೇಳಿದ್ಲು. ಅದಕ್ಕೆ ನಾನು ನಿಮ್ಮನ್ನು ಕೇಳೋಣ ಅಂತ ಬಂದೆ. ನಂಬಿಕೆ ಇರಬೇಕು ಮನುಷ್ಯನ ಮೇಲೆ. ಸುಮ್ಮನೆ ಅಂತಿಂಥವ್ರನ್ನೆಲ್ಲ ಕರ್ಕೊಂಡು ಬಂದುಬಿಟ್ರು ಅಲ್ಲಿ 10,000 ರೂಪಾಯಿ ಕೆಲಸ ಮಾಡಿಸಿದ್ರು ನಮಗೆ ಜಾಸ್ತಿ ಎಲ್ಲ ದುಡ್ಡು ಹೇಳ್ಬಿಡ್ತಾರೆ. 20,000 ಆಯಿತು, 25,000 ಆಯಿತು ಅಂತ ತುಂಬ ಜಾಸ್ತಿ ಹೇಳ್ಬಿಡ್ತಾರೆ ದುಡ್ಡುಗಳ್ನೆಲ್ಲ. ಮತ್ತು ಇಲ್ಲಿ ತುಂಬ ಜಾಸ್ತಿ ಮೋಸಣ. ಯಾರನ್ನೂ ನಂಬೋದಕ್ಕಾಗಲ್ಲ. ಅದಕ್ಕೋಸ್ಕರನ ಮಾಡ್ಬೋದಪ್ಪ. ನೀನು 11 ಗಂಟೆಗೆಲ್ಲ ಹೋಗೋದು, ಆರಾಮಾಗಿ ಅಷ್ಟೊತ್ತಿಗೆ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ಒಂದೊಂದು ದಿವಸ ಬೇಗ ಮುಗಿತೈತಲ್ಲ 2 ಗಂಟೆಗೆ, 3 ಗಂಟೆ 4 ಗಂಟೆ ಆಗುತ್ತಲ್ಲ ನಿನ್ನ ಕೆಲಸ ಮುಗಿ ಅಷ್ಟೊತ್ತಿಗೆ ನಾನು ನಿಮ್ಗೆ ಏನಾರ ಕೆಲಸ ಬಿಡಲಿಲ್ಲ ಅಂತಂದರೆ ಹುಡುಗರಿಗೆ ಹೇಳಿದ್ರೆ ಮಾಡ್ತಿರ್ತಾರೆ. ಅಲ್ಲಿಂದ ಬಂದು ಹಂಗೆ ನೋಡಿಕೊಂಡು ಬಂದುಬಿಡ್ಬೋದು ಆರಾಮಾಗಿ. ಈ ಕಡೆನೇ ಅಲ್ಲ, ದೂರ ಏನು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ರಾಜು. ಹೆಂಗೆ ಗೊತ್ತಲಾಗ ಆರಾಮಾಗಿ ಕೆಲಸ ಮಾಡ್ಬೋದಪ್ಪ, ಒಳ್ಳೆ ಕೆಲಸ. ಸರಿ ಆಯ್ತಪ್ಪ, ಏನು ಮಾಡೋಣ. 1-2 ದಿವಸ ಹೇಳ್ಕೊಡು ಕೆಲಸನ. ಈಗ ಕಲಿಯೋಕ್ಕೆ ಆಗಲ್ಲ ಅಂತ ಹೇಳಲ್ಲ ನಾನು. ಯಾವುದೇ ಆಗಲಿ ಕಲಿತೀನಿ ಕೆಲಸನ. ನೋಡೋಣ, ನನಗಿನ್ನೂ ಆ ಕೆಲಸ ಬರೋದಿಲ್ಲ. ಕಲಿತೀನಿ. ಬೇಕಾದರೆ 2 ದಿವಸ ತೋರಿಸ್ಕೊಡು. ನಿಮಗೆ ಶನಿವಾರ ಭಾನುವಾರ ರಜೆ ಇರುತ್ತಾ? ರಜೆ ಇದ್ದರೆ ನನ್ನ ಜೊತೆ ಬಂದುಬಿಡಿ. 2 ದಿವಸಕ್ಕೆ ನಾನು ನಿಮಗೆ ಕೆಲಸ ಕಲಿಸ್ತೀನಿ. ಯಾವ ಥರ ಡಿಸೈನ್, ಯಾವುದೇ ಥರ ಮಾಡಬೇಕು, ಯಾವ ಥರ ಜೋಡಿಸ್ಬೇಕು, ಯಾವ ಥರ ಅಂತ ಹೇಳಿ ನಾನೆಲ್ಲ ನಿಮ್ಗೆ ಹೇಳ್ತೀನಿ. ಯಾವ ಥರ ರಿಸೆಪ್ಷನಿಗೆ ಯಾವ ಥರ ಮಾಡಬೇಕು, ಮುಹೂರ್ತಕ್ಕೆ ಯಾವ ರೀತಿ ಮಾಡಬೇಕು ಗೊತ್ತಲ್ಲ ನಿಮಗೆ. ಮುಹೂರ್ತಕ್ಕೆ ಹೆಸರು ಚಪ್ರದ ಥರ ಡಿಸೈನು, ಚಪ್ರದ ಥರ ಮಾಡಬೇಕು. ರಿಸೆಪ್ಷನಿಗೆಲ್ಲ ಡೆಕೋರೇಟ್ ಚೆನ್ನಾಗಿರೋದು, ಲೈಟಿಂಗ್ಸಿಗೆಲ್ಲ ಚೆನ್ನಾಗಿ ಕಾಣಿಸೋ ಅಂಥದ್ದು, ಆ ಥರ ಎಲ್ಲ ಚೆನ್ನಾಗಿ ಮಾಡಬೇಕು. ನನಗೆ ಕೆಲಸ ಇರೋದು ಯಾವಾಗಂದರೆ ಬುಧವಾರ ಮತ್ತು ಶುಕ್ರವಾರ, ಮತ್ತು ಒಂದೊಂದು ದಿವಸ ಮಂಗಳವಾರ ಇರುತ್ತೆ. ಹಿಂಗೆ ಒಂದೊಂದು ದಿವಸ ಇರುತ್ತೆ ಕಣಪ್ಪ. ವಾರದಲ್ಲಿ 2-3 ದಿವಸ ಇರುತ್ತೆ. 3-4 ದಿವಸ ಮಿನಿಮಮ್ ಅಂದರೆ ಒಂದು 4 ದಿವಸ ಅಷ್ಟೇ ಕೆಲಸ. ಅಂದರೆ ಏನಂತ ನನಗೇನು ಹೆವಿ ಕೆಲಸ ಇರೋಲ್ಲ. ಆರಾಮಾಗಿ ನಾನು ಒಟ್ಟಿನಲ್ಲಿ ಅಲ್ಲೇ ಕೆಲಸ ಮಾಡಿಸ್ಬೇಕು ಅಂಬೋದೇನಿಲ್ಲ. ಬರ್ಬೋದು, ಹೊರಗೆ ಬರಬೇಕಾದ್ರೆ ಬಂದು ಹೋಗ್ಬೋದು. ನೋಡೋಣ.
ಮಾಡ್ತೀನಪ್ಪ. ಇಷ್ಟು ನನಗೆ ಬಂದು ಜವಾಬ್ದಾರಿಗೆ ಹೇಳ್ತಾ ಇದೆಯಾ ನೀನು ಅಂದಮೇಲೆ ನಾನು ಇದನ್ನ ತಿರಸ್ಕರಿಸಿದ್ರೆ ನನಗೆ ಒಂದು ಕೆಲಸ ಕಳ್ಕೊಂಡಂಗೆ ಆಗುತ್ತೆ. ಸರಿಯಪ್ಪ, ಆಯ್ತು ಹೇಳಿ ಮಾಡೋಣ, ಮಾಡ್ತೀನಿ. ಸರಿ ಅಣ್ಣ, ಆಯಿತು ಹೇಳ್ತೀನಿ. ಶನಿವಾರ ಭಾನುವಾರ ಬಂದುಬಿಡಿ, 2 ದಿವಸಕ್ಕೆ ನಾನು ನಿಮಗೆ ಕೆಲಸ ಕಲಿಸ್ತೀನಿ. ನೋಡಿ ಮಾಡಿ, ನಿಮ್ಗೇನಾದರೂ ಟೈಮ್ ಅಡ್ಜಸ್ಟ್ ಆದರೆ ಮಾಡ್ಕೊಂಡು ಹೋಗಿ. ಆಗಲಿಲ್ವಾ ಬಿಟ್ಬಿಡಿ ಅಷ್ಟೇ, ಬೇರೆಯವ್ರನ್ನ ಯಾವ್ದಾದ್ರು ನೋಡ್ಕೊಂತೀನಿ ಅಷ್ಟೇ. ಈಗ ಅಣ್ಣ ನನ್ನ ತಮ್ಮನೇ ಇದ್ದಾನೆ, ನನಗೆ ನನ್ನ ತಮ್ಮನ ಮೇಲೆ ನಂಬಿಕೆ ಇಲ್ಲ. ಅವನು ನನಗೆ ಅವಾಗ ತುಂಬ ಮೋಸ ಮಾಡಿಬಿಟ್ಟ. ಅವಾಗ ನಾವು ಸಾಲ ಮಾಡಿಕೊಂಡು ದುಡ್ಡಿಲ್ಲದ ಪರಿಸ್ಥಿತಿಯಲ್ಲಿ 3 ಲಕ್ಷ ಬಂಡವಾಳ ಹಾಕಿ ಅವನಿಗೆ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟಿದ್ದೆ. ಆದರೆ ಅವನ ಹೆಂಡ್ತಿ ಮತ್ತೆ ಕೇಳಿ ಎಲ್ಲ ತಿರಸ್ಕರಿಸಿ ಹೋಗ್ಬಿಟ್ಟ ಅಣ್ಣ. ಅದಕ್ಕೆ ಅವನ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಅವ್ನಿಗಿನ್ನೂ ಕೆಲಸ ಕೊಟ್ಟಿಲ್ಲ, ಕೊಡಬೇಕು. ಈ ಕಡೆನೇ ಕೊಡೋಣ. ಒಂದು ಸ್ವಲ್ಪ ದಿನ ಅವ್ನಿಗೆ ಕೆಲಸ ಇಲ್ಲ ಅಂದರೆ ಅದು ಕೆಲಸದ ಬೆಲೆ ಏನಂತ ಗೊತ್ತಾಗಲಿ ಅಂತ ಸುಮ್ಮನಿದ್ದೀನಿ ನಾನು. ತುಂಬ ಬೇಜಾರಾಗ್ಬಿಡ್ತು. ಅವಾಗ ದುಡ್ಡಿಲ್ಲದ ಪರಿಸ್ಥಿತಿ ಹೇಳ್ಬಾರ್ದು. ಅವಾಗ 3 ಲಕ್ಷ ದುಡ್ಡು ಅಂದರೆ ಸುಮ್ಮನೆ ಅಲ್ಲ. ಅವಾಗ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ. ಅವಾಗ ದುಡ್ಡಿಲ್ಲದ ಸಮಯದಲ್ಲಿ ನಾವು ಅಷ್ಟು ಗಂಡ ಹೆಂಡ್ತಿ ಮಾಡಿಕೊಟ್ಟಿದ್ದೀವಿ ಅನ್ನೋದು ಸ್ವಲ್ಪನಾದ್ರೂ ಅವನಿಗೆ ಪರಿಜ್ಞಾನ ಇಲ್ದಂಗೆ ಹೆಂಡ್ತಿ ಮಾತು ಕೇಳ್ಕೊಂಡು ಹೆಂಗೆ ಮಾತಾಡ್ಬಿಟ್ಟ, ಹೆಂಗೆ ಮಾಡ್ಬಿಟ್ಟ. ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟೈತೆ ನನ್ನ ಮನಸ್ಸಿಗೆ. ಹಂಗೆ ಕಣಪ್ಪ, ಏನಾಗಲ್ಲ. ಸರಿಯಪ್ಪ, ಆಯಿತು. ತುಂಬ ಥ್ಯಾಂಕ್ಸ್ ಕಣಪ್ಪ. ಬಂದು ಹುಡುಕೊಂಬಂದು ನಮಗೆ ಹೇಳಿದ್ಕೆ ತುಂಬ ಥ್ಯಾಂಕ್ಸು. ಮಾಡ್ಕೊಡೋಣ ಹೇಳಪ್ಪ, ಮಾಡ್ತೀನಿ. ಹೆಂಗೋ ಬರ್ತೀವಿ ಅಂದರು ಕೆಲಸಕ್ಕೆ. ಹೆಂಗೆ ನಮ್ಮ ಸಂಗೀತ ಹೇಳಿದ್ಲು, ಹೋಗಿ ಕೇಳ್ರಿ ಅವ್ರನ್ನೇ ಅಂತ ಹೇಳಿ. ಯಾಕಂದ್ರೆ ನನ್ನ ತಮ್ಮನ ಬಿಡೋದಕ್ಕೆ ನನಗೆ ಅನುಮಾನನೇ. ಯಾಕಂದರೆ ಯಾರನ್ನ ನಂಬಿದ್ರು ನಮ್ಮವ್ರನ್ನೂ ನಂಬಾರ್ದು ಅಂತ ಹೇಳಿ ಗಾದೆನೇ ಐತಿ. ನಮ್ಮವ್ರು ನಮಗೆ ಮೂಲ ಅಂತ ಹೇಳಿ. ಅದಕ್ಕೆ ನನ್ನ ತಮ್ಮನ ನಂಬಾರ್ದು. ಅವ್ನು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅವ್ನಿಗೇನಾದರೂ ನಾನು ಇವಾಗ ಕೊಟ್ಟರು ಬೇಕಾದ್ರೆ ನನ್ನ ಕೆಲಸಕ್ಕೆ ತೊಂದರೆ ಮಾಡೋ ಅಂಥ ಬುದ್ಧಿ ಬೇಕಾದರೂ ಮಾಡ್ತಾನೆ ಅವನು. ಯಾಕೆ ಬೇಕು? ಅದಕ್ಕೇನೆ ಅವ್ರನ್ನೆಲ್ಲ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ಬೇಕು. ಕೊಡಬೇಕು ಕೆಲಸನ. ಆದರೂ ತಮ್ಮನಿಗೆ ಕೆಲಸ ಕೊಡ್ದಿಲ್ದವ್ನು ನೀನೆಂಥವನು ಅಂತ ಬೈಕೋಬೋದು. ಆದರೆ ಅವತ್ತು 3 ಲಕ್ಷ ಬಂಡವಾಳ ಹಾಕಿ ನಾನು ಮಾಡಿದಾಗ ದುಡ್ಡಿಲ್ಲದ ಪರಿಸ್ಥಿತಿ ಅದು. ಕೈಯಾಗ ₹1 ಕಾಸಿರಲಿಲ್ಲ. ಅಂಥದ್ರಲ್ಲಿ ಮಾಡಿಕೊಟ್ವಿ. ತುಂಬ ಕಷ್ಟ ಬಿದ್ದು ನಾನು ಸಂಗೀತ ಅದನ್ನ ಸ್ವಲ್ಪನೂ ನೆನೆಸ್ಕೊಳ್ಳಿಲ್ಲ ಅಂತ ನನಗೆ ಅವತ್ತೇ ಬೇಜಾರಾಗ್ಬಿಡ್ತು. ಅದಕ್ಕೋಸ್ಕರನ ಅವನಿಗೂ ಗೊತ್ತಾಗಬೇಕು ಕೆಲಸದ ಬೆಲೆ ಏನು ಅಂತ. ಅದಕ್ಕೆ ಅತ್ಲಾಗ ಇವರು ಒಳ್ಳೆಯವರು, ಒಳ್ಳೆ ಮನುಷ್ಯ. ನೋಡಬೇಕು, ಎಷ್ಟೊತ್ತು ನೋಡ್ಬೇಕು ಮನುಷ್ಯನ್ನ. ಪಾಪ ಕೆಲ್ಸಕ್ಕೆ ಹೋಗ್ತಾರಂತೆ. ಅದಕ್ಕೆ ಏನು ಜಾಸ್ತಿ ಕೆಲಸ ಇರಲ್ವಂತೆ. ಅದಕ್ಕೆ ಅತ್ಲಾಗೆ ವಾರದಲ್ಲಿ 3-4 ದಿವಸ ಇರುತ್ತೆ ಅಂತ ಹೇಳ್ತಿದ್ರು. ನನಗೂ ಇವಾಗ ಸೀಸನ್ಗಳು ಇಲ್ಲೆಲ್ಲ ಸಿಗ್ತಾವಲ್ಲ, ಅದಕ್ಕೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಮಾಡ್ತೀನಿ ಅಂತ ಹೇಳೋರೆ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.